ಬಿಜೆಪಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿತು. ಆರ್ ಅಶೋಕ್ ಅವರು ಕೂಡ ಸಾಕಷ್ಟು ಆಕ್ರೋಶವನ್ನು ರಾಜ್ಯ ಸರ್ಕಾರದ ವಿರುದ್ಧ ವ್ಯಕ್ತಪಡಿಸಿದ್ರು. ಈಗ ಆರ್ ಅಶೋಕ್ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಇವತ್ತು ದೊಡ್ಡ ಮಟ್ಟದ ಹೋರಾಟ ಮಾಡಿದ್ರಿ. ಇವತ್ತು ಪೊಲೀಸರು ನಮ್ಮನ್ನು ಬಂಧಿಸಿ ಅರೆಸ್ಟ್ ಮಾಡಿದ್ದಾರೆ. ಏನು ಮಾಡ್ತಾರೋ ಗೊತ್ತಿಲ್ಲ. ನಾವು ಕಾವೇರಿ ಉಳಿವಿಗಾಗಿ ಹೋರಾಟ ಮಾಡಿದ್ದೀರಿ. ಕಾವೇರಿ ಮಡಿಲು ಬರದಾಗಬಾರ್ದು. ಈ ಕಾಂಗ್ರೆಸ್ ಅವರು ಬಂದರೆ ಬರಗಾಲ, ಈ ಕಾವೇರಿ ಗಲಾಟೆ ರೆಗ್ಯುಲರ್ ಬರ್ತಾನೆ ಇರ್ತತೆ. ಸೊ ಇಂಥ ಸಂದರ್ಭದಲ್ಲಿ ತಮಿಳುನಾಡಲ್ಲೂ ಕಾಂಗ್ರೆಸ್ ಇದೆ, ಕರ್ನಾಟಕದಲ್ಲೂ ಕಾಂಗ್ರೆಸ್ ಇದೆ. ರಾಹುಲ್ ಗಾಂಧಿ ಅವರು ಕೂಡಲೇ ಬೆಂಗಳೂರಿಗೆ ಬರಬೇಕು, ಇಲ್ಲ ತಮಿಳುನಾಡಿಗೆ ಬಂದು ಎರಡೂ ರಾಜ್ಯಕ್ಕೆ ಒಂದು ಸಮಾಧಾನ ಹೇಳಿ ಕರ್ನಾಟಕದ ನೀರನ್ನು ಬಿಡೋದು ಅವಶ್ಯಕತೆ ಇಲ್ಲ ಅನ್ನೋದನ್ನು ರಾಹುಲ್ ಗಾಂಧಿ ಅವರು ಹೇಳಬೇಕು. ಯಾಕಂದರೆ ಅವರೇ ಚೇರ್ಮನ್, INDA ಚೇರ್ಮನ್ ಅವರೇ ಇರೋದರಿಂದ ಅವರು ತಮಿಳುನಾಡಿಗರಿಗೆ ತಿಳಿ ಹೇಳಬೇಕು. ಇಲ್ಲ ಅಂದರೆ ಇವರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾರ್ಟಿ ಜನವಿರೋಧಿ ಪಾರ್ಟಿ, ಜನರಿಗೆ ಟೋಪಿ ಆಗ್ತಾ ಇದೆ ಅಂತ ಜನ ಮಾತಾಡ್ತಾರೆ. ಮೋದಿಯವ್ರು ನಾಳೆ ಬರ್ತಾ ಇದ್ದಾರೆ, ಮೋದಿಯವ್ರ ಜೊತೆ ಬೇಕಿದ್ರೆ ಮಾತಾಡಲಿ ಬಿಜೆಪಿಗರು. ಇಲ್ಲಿ ಪ್ರತಿಭಟನೆ ಮಾಡೋದು, ರಾಜಕೀಯ ಮಾಡೋದು ಸರಿಯಲ್ಲ ಅಂತ ಹೇಳ್ತಾರೆ. ಮೋದಿದ ಪಾತ್ರ ಏನಿದ್ರಲ್ಲಿ? ಮೋದಿದ ಪಾತ್ರ ಬರಲ್ಲ. ತಮಿಳ್ನಾಡು ಕರ್ನಾಟಕದ್ದೇ ಪಾತ್ರ. ಕೇಳ್ತಾ ಇರೋರು ತಮಿಳ್ನಾಡವರು, ಕೊಡಲ್ಲ ಅಂತ ಇರೋರು ಕರ್ನಾಟಕದವರು. ಇದರ ಯಾರು? ರಾಹುಲ್ ಗಾಂಧಿ. ಮೋದಿಗೇನು ಪಾತ್ರ ಬರ್ತೈತಿ ಇದರಲ್ಲಿ? ಕೋರ್ಟ್ಗೆ ಇರೋ ವಿಚಾರ, ಕಾಂಪ್ರಮೈಸ್ ಆಗಿರೋರು ಆಗಬೇಕಾಗಿರೋರು ಕರ್ನಾಟಕ ಮತ್ತು ತಮಿಳ್ನಾಡು. ಮೋದಿ ಬೇಲ್ ಬಂದು ಕಾಂಪ್ರಮೈಸ್. ಈಗ ಮೇಕೆದಾಟು ಕ್ಲಿಯರ್ ಕೊಟ್ಟಿದ್ದಾರಲ್ಲ ಮೋದಿಯವರು, ಕ್ಲಿಯರ್ ಮಾಡ್ಕೊ ಹೋಗಿ ಅಂತ ಹೇಳಿದಾರಲ್ಲ ಮೋದಿಯವರು. ಇನ್ನೇನು ಬೇಕು? ನಾಚಿಕೆ ಆಗಲ್ವ ನಿಮಗೆ? ಮೋದಿಯವ್ರ ಮೇಲೆ ಕಂಪ್ಲೇಂಟ್ ಹೇಳೋಕ್ಕೆ ನಾಚಿಕೆ ಆಗ್ಬೇಕು ನಿಮಗೆ. ರಾಹುಲ್ ಗಾಂಧಿ ಹತ್ರ ಹೋಗ್ರಿ, ಅವ್ರು ಇದಕ್ಕೆಲ್ಲ ಎಡ್ಡೀಗ. ರಾಹುಲ್ ಗಾಂಧಿ ಒಂದು ಮಾತು ಬಿಡಬೇಡ್ರಿ ನೀರು ಅಂತ ಹೇಳ್ಬಿಡ್ಲಿ, ತಮಿಳ್ನಾಡಿಗೆ ಕೇಳಬೇಡಿ ಅಂತ ಮುಗ್ದೋಯ್ತು. ನಮ್ಮ ಪಾರ್ಟ್ನರ್ ಅವರು ತಮಿಳ್ನಾಡವರು ಅಲ್ಲ, ಕಾಂಗ್ರೆಸ್ ಪಾರ್ಟ್ನರು. ಅದನ್ನು ಮಾತಾಡಿ. ಸರ್ವಪಕ್ಷ ಸಭೆ ಕರೆದಿದ್ದಾರೆ ಸರ್, ಈಗ ಹೇಗೆ ಮುಂದೆ ಏನು ಯೋಚನೆ ಮಾಡ್ತೀರಿ? ಈಗಾಗಲೇ ಕನ್ನಡ ಪರ ಸಂಘಟನೆಗಳೆಲ್ಲ ಬಂದ್ಗೆ ಕರೆ ಮಾಡಿದ್ದಾರೆ. ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು. ಎಲ್ಲ ಚಲನಚಿತ್ರ ನಟರು ಕೂಡ ಬೀದಿಗಿಳಿದು ಹೋರಾಟ ಮಾಡಬೇಕು. ಪಿಕ್ಚರ್ ಮಾತ್ರ ಓಡಬೇಕು ಕರ್ನಾಟಕದಲ್ಲಿ. ನಾವು ಮಾತ್ರ ಸಪೋರ್ಟ್ ಮಾಡಲ್ಲ ಅಂದರೆ ಜನ ಈ ಸರಿ ಬೀದಿಗಿಳಿದು ಈ ಸಿನಿಮಾ ಆ್ಯಕ್ಟ್ರುಗಳಿಗೂ ಸರಿಯಾದಂಥ ಬುದ್ಧಿ ಕಲಿಸ್ತಾರೆ. ಅದಕ್ಕೆ ಸಿನಿಮಾ ಆ್ಯಕ್ಟ್ರುಗಳೆಲ್ಲ ಯಾರ್ಯಾರು ಕನ್ನಡ ಸಿನಿಮಾ ಆ್ಯಕ್ಟ್ರಿದೆ ಬೀದಿಗಿಳಿದು ಹೋರಾಟ ಮಾಡಬೇಕು. ಕನ್ನಡ ನೆಲ ಜಲ ಉಳಿವಿಗಾಗಿ ಹೋರಾಟ ಮಾಡಬೇಕು. ಕಾವೇರಿಗೆ ಹೋರಾಟ ಯಾರ್ಯಾರು ಮಾಡ್ತಾರೋ ಅವರೆಲ್ಲರಿಗೂ ನಾವು ಬೆಂಬಲ ಕೊಡ್ತೀವಿ. ಅಲ್ಲ, ಹೇಗಿದ್ರು ನೀರು ಬಿಡೋದಕ್ಕೆ ಡಿಸೈಡ್ ಆಗಿದ್ದಾರೆ ಸರ್. ನಿಮ್ಮ ಅಂದರೆ ಸರ್ವಪಕ್ಷ ಸಭೆನ ಕರೆದು ನಿಮ್ಮನ್ನೆಲ್ಲ ಹೋಲೈಕೆ ಮಾಡಿ ನೀರು ಬಿಡೋದು ಅಂತನಾ ಏನು ಪ್ಲಾನ್? ಆಗಲೇ ಆರ್ಡರ್ ಕೊಟ್ಬಿಟ್ಟಿದ್ದಾರೆ. ಸೋಮವಾರ ಮಂಗಳವಾರ ನೀರು ಬಿಡೋಕ್ಕೆ ಆಗಲೇ ಆರ್ಡರ್ ಕೊಟ್ಬಿಟ್ಟಿದ್ದಾರೆ. ನಿಮ್ಮನ್ನು ಕರೆಯುವಂಥ ಅವಶ್ಯಕತೆ ಏನಿತ್ತು ಅಂತ? ಅವಶ್ಯಕತೆನೇ ಇಲ್ಲ, ಸುಮ್ಮನೆ ನಾಟಕ. ಅಲ್ಲಿ ತಮಿಳ್ನಾಡು CM ಜೊತೆ ಒಂದು ಫೋಟೋ ಶೂಟು, ಇಲ್ಲಿ ಸರ್ವಪಕ್ಷದ ಜೊತೆ ಒಂದು ಫೋಟೋ ಶೂಟು ಅಷ್ಟೇ. DK ಶಿವಕುಮಾರ್ ಗೊತ್ತಲ್ಲ ಮ್ಯಾನೇಜ್ಮೆಂಟ್ ಮಾಡ್ತಾವ್ರೆ. ಹೇಗಿದೆ ಸರ್ ಹೋರಾಟ ಮಾಡ್ತೀರಿ. ನಮ್ಮ ಎಲ್ಲ ನಾಯಕರ ಜೊತೆ ಮಂಡ್ಯ, ಮೈಸೂರು, ನಮ್ಮ ಎಲ್ಲ ಲೀಡರ್ಸ್ ಜೊತೆ, ಬೆಂಗಳೂರು ಎಲ್ಲ ಲೀಡರ್ಸ್ ಜೊತೆ ಮಾತಾಡಿ ಈ ಹೋರಾಟವನ್ನು ದೊಡ್ಡ ಮಟ್ಟದಲ್ಲಿ ನಾವು ಮಾಡ್ತೀವಿ. ಇದು ಆರ್ ಅಶೋಕ್ ಅವರ ಮಾತಾಗಿರ್ತಕ್ಕಂಥದ್ದು. ಮುಂದೆಯೂ ಕೂಡ ಹೋರಾಟವನ್ನು ನಿಲ್ಲಿಸೋದಿಲ್ಲ, ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಸುನಿಲ್ ಗೌಡ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.